ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್ ನೋಡಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಊಟ ಮಾಡಿ ನಾನು ಸುಮ್ಮನೆ ರೋಜಾ ಇದ್ವಿ. ರೋಜಾ ಇದ್ದಾದಮೇಲೆ ಒಂದು ಸ್ವಲ್ಪ ಕುರಾನ್ ಓದೋಣ ಅಂತ ಕೂತ್ಕೊಂಡೆ ಫ್ರೆಂಡ್. ನೋಡಿ, ನಮಗೇನೋ ಬೆಳಗ್ಗೆ ಎದ್ದು ನಮಾಜ್ ಮಾಡಿ ಸ್ವಲ್ಪ ಓದಾ ಕುಂತ್ರೆ ಎಷ್ಟೋ ನೆಮ್ಮದಿ ಫ್ರೆಂಡ್. ನಮಾಜ್ ಆಗಿ ಕುರಾನ್ ಓದಿದ ಮೇಲೆ ಬೇರೆ ಕೆಲಸ ತುಂಬ ಮನಸ್ಸಿಗೆ ಒಂಥರ ಶಾಂತಿ ಸಿಕ್ಕಂಗಾಗುತ್ತೆ ಫ್ರೆಂಡ್ ನಮಗೆ. ಆಮೇಲೆ ನಮಗೆ ಒಂಥರ ಏನೋ ಕೆಲಸ ಮಾಡಿದರೂ ಪೂರ್ತಿ ಆಗುತ್ತೆ ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿ ಒಳ್ಳೆಯದಾಗುತ್ತೆ. ದೇವರ ಮೂಲಕ ಎಲ್ಲ ಆರಾಧನೆ ಮಾಡಿ ಎದ್ರೇ ಒಂದು ಖುಷಿ, ಶಾಂತಿ, ನೆಮ್ಮದಿ ಮನಸ್ಸಲ್ಲಿ. ಎಲ್ಲ ಯಾವುದಕ್ಕೂ ಕೈ ಹಾಕಿದರೂ ಕೆಲಸ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಮಗೆ ತುಂಬ ಖುಷಿಯಾಗುತ್ತೆ. ನಾವು ಇಷ್ಟು ಮಾಡೇ ಮುಂದಿನ ಕೆಲಸ ಮಾಡೋದು ನೋಡಿ ಫ್ರೆಂಡ್, ಎಷ್ಟು ಖುಷಿಯಾಗುತ್ತೆ. ಅದು ಒಂದಿನ ಏನಾದರೂ ಬಿಟ್ಬಿಟ್ರೆ ನಮಾಜ್ ಮಾಡೋದು ಏನೋ ಒಂಥರ ಮನಸ್ಸಲ್ಲಿ ಕಿರಿಕಿರಿ, ಏನೋ ಬಿಟ್ಟೇವೇನೋ ಅನ್ಬೇಕು, ಆ ಥರ ಆಗುತ್ತೆ. ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ ನಮಗೆ ದಿನ ನಮಾಜ್ ಮಾಡೋದ್ರಿಂದ, ಕುರಾನ್ ಓದೋದ್ರಿಂದ. ಏನು ನಮಗೆ ಮುಂದೆ ಕಷ್ಟ ಅನ್ನೋದು ಪರಿಹಾರ ಆಗುತ್ತೆ ಅನ್ನೋ ಖುಷಿನೂ ಆಗುತ್ತೆ. ಓದಾ ಕುಂತ್ರೆ ನಮಾಜ್ ಮಾಡಿದರೆ ತುಂಬ ಒಳ್ಳೆಯದು ಆಗುತ್ತೆ ನಮಗೆ. ಅದಕ್ಕೆ ದಿನ ಮಾಡಲೇಬೇಕು. ಒಂದಿನ ಬಿಟ್ಟರು ನಮಗೆ ಸಂತೋಷನೇ ಅನ್ನೋದು ಆಗಲ್ಲ, ಮನಸ್ಸಲ್ಲಿ ಏನೋ ಒಂಥರ ಕಿರಿಕಿರಿ ಆಗಿಬಿಡುತ್ತೆ ಫ್ರೆಂಡ್. ಇಷ್ಟು ನೋಡಿ ನಮ್ಮ ಬೆಳಗ್ಗೆ ದಿನಚರಿ ಇಷ್ಟು ಮಾಡೇ ಮುಂದಿನ ಕೆಲಸ ಮಾಡೋದು ಫ್ರೆಂಡ್ ನಮಗೆ. ನೋಡಿ, ನಾನಿಲ್ಲಿ ನಮಾಜ್ ಮಾಡಿ ಓದ್ಕೊತ ಕುಂತೆ. ಮಿನ್ನು ನೋಡಿ ನನಗೆ ನೋಡ್ಕೊಂತ ಹಾಲು ಕುಡಿಯೋಕ್ಕೆ ಹೆಂಗೆ ಕುಂತಿದ್ದಾನೆ ನೋಡಿ ಫ್ರೆಂಡ್. ಅದರ ಬೇರೆ ಭಾನುವಾರ ಫ್ರೆಂಡ್ ಇವತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಓದಕ್ಕೆ ಕುಂದಿರ್ತೇನೆ ನಾನು. ಬೇರೆ ದಿನ ನನಗೆ ಜಾಸ್ತಿ ಕುಂದ್ರಕ್ಕಾಗಲ್ಲ, ಯಾಕಂದರೆ ಕೆಲಸ ಮಾಡೋತ್ತಿರುತ್ತಲ್ಲ ಮನೆಯಲ್ಲಿ. ಬೇಗ ಕೆಲಸ ಮಾಡ್ಕೊಂಡು ಶಾಲೆಗೆ ಹೋಗಬೇಕು, ಹೊತ್ತಾಗಿಬಿಡುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಓದಿ ಎದ್ಬಿಡ್ತೀನಿ. ಭಾನುವಾರ ದಿನ ಸ್ವಲ್ಪ ಜಾಸ್ತಿನೇ ಕೂತ್ಕೊಂಡು ಓದ್ತೀನಿ ಫ್ರೆಂಡ್, ಯಾಕಂದರೆ ಶಾಲೆ ಇರಲ್ಲಲ್ಲ. ನಮ್ಮ ಕುರಾನಲ್ಲಿ 30 ಪಾಠ ಇರ್ತವೆ ಫ್ರೆಂಡ್. ಅದು ಎಷ್ಟಾಗುತ್ತೆ ಅಷ್ಟು ಓದ್ತೀವಿ ನಾವು. ದಿನ ಓದಿದರೆ ಏನು 30 ದಿನವೂ ಸಾಕಾಗಲ್ಲ ಫ್ರೆಂಡ್ ಓದೋಕ್ಕೆ. ಕೆಲಸ ಇರೋದ್ರಿಂದ ಸ್ವಲ್ಪ ಓದ್ಕೊತ ಹೋಗ್ತೀವಿ. ನೋಡಿ, ನಾನು ಕಾಯ್ಕೊಂತ ಕೂತಿದ್ದಾನೆ ಹಾಲು ಕುಡಿಯೋಕ್ಕಾಗಿ. ಅವನಿಗೆ ಫಸ್ಟಿಗೆ ಹಾಲು ಹಾಕಬೇಕು ಎದ್ದೀಗ. ಮಿನ್ನು ನೋಡಿ, ಕುರಾನ್ ಎತ್ತಿಟ್ಟು ಮನೆ ಕೆಲಸ ಮಾಡ್ಕೋಬೇಕು ಫ್ರೆಂಡ್. ಈಗ ನಮ್ಮ ಮನೆಯವರಿಗೆ ಏನಾರು ತಿಂಡಿ ಮಾಡಬೇಕು. ನೋಡಿ, ನಮ್ಮಿನ್ನು ಹಾಲು ಕುಡಿತಾ ಇದೆ. ಯಾಕೋ ರಾತ್ರಿ ಇಡೀ ಮನೇಲಿ ಇರಲಿಲ್ಲ, ಎಲ್ಲಿಗೆ ಹೋಗಿದ್ನೋ ಏನೋ ಸವಾರಿಗೆ. ಬೆಳಗ್ಗೆ ಬಂದು ನಾನು ನಮಾಜ್ ಮಾಡೋಕ್ಕೆ ಕುಂತಿದ್ದೀನಿ. ಬಂದು ನಮಾಜಲ್ಲಿ ಒಂದು 10 ನಿಮಿಷ ನಿದ್ದೆ ಮಾಡ್ದೆ. ನಾನು ಓದಕ್ಕೆ ಕುಂತ್ರೆ, ನಮಾಜಿಗೆ ಕುಂತ್ರೆ ಇದಕ್ಕೇನು ಗೊತ್ತಾಗುತ್ತೋ ಏನೋ ಫ್ರೆಂಡ್, ಸುಮ್ಮನೆ ಅಲ್ಲೇ ಗಲಾಟೆ ಮಾಡ್ಲಂಗೆ ಮಕ್ಕೊಬಿಡ್ತಾನೆ. ಇಲ್ಲಾಂದರೆ ತುಂಬ ಸತಾಯಿಸ್ತಾನೆ. ಕುಂತಿದ್ದನ್ನು ನಾನು ಓದಕ್ಕಂತ ಗೊತ್ತಾಗುತ್ತಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಬಿಡ್ತಾನೆ ಓದೋವರೆಗೂ. ನೋಡಿ, ಎಲ್ಲ ಮುಗಿದ್ಮೇಲೆ ಕುಂತಿದ್ನೆಲ್ಲ ಎದ್ದ. ಈಗ ಹಾಲು ಕುಡಿದು ಗಟ್ಲ ಮೇಲೆ ಮಕ್ಕಂತಾನೀಗ. ಇನ್ನು ನೋಡಿ ಫ್ರೆಂಡ್, ನಾನು ಅವನಿಗೋಸ್ಕರನೂ ಸ್ವಲ್ಪ ಬ್ರೆಡ್ ತಂದು ಇಡ್ತೇನೆ. ಬಿಸ್ಕೆಟು ಬ್ರೆಡ್ಡು ಅಂದರೆ ತುಂಬ ಇಷ್ಟ ನಮ್ಮ ಮಿನ್ನುಗೆ. ಹಾಲು ಕುಡಿದ್ಮೇಲೆ ಸ್ವಲ್ಪ ಬ್ರೆಡ್ ಆಗಲಿ ಏನಾರು ಕೊಟ್ಟರೆ ತಿನ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಾಂದರೆ ಅದು ಹಾಲಲ್ಲಿ ಅಷ್ಟು ಹೊಟ್ಟೆ ಹಸಿ ಎಲ್ಲ ತುಂಬ ಕಾಡ್ಸಕ್ಕೆ ಕುಂದ್ಬಿಡ್ತಾನೆ ಫ್ರೆಂಡ್. ಅವನು ತುಂಬ ಇಷ್ಟಪಟ್ಟು ತಿಂತಾನೆ, ಬ್ರೆಡ್ ಆಗಲಿ ಬಿಸ್ಕೆಟ್ ಆಗಲಿ. ಒಂದು ಪೀಸು ಬ್ರೆಡ್ ಹಾಕಿಬಿಟ್ರೆ ಸ್ವಲ್ಪ ಹಾಲು ಕುಡ್ಕೊಂಡು ಹೋದರೆ ಮಧ್ಯಾಹ್ನವರೆಗೂ ಕಾಡ್ಸಲ್ಲ. ಇಲ್ಲಾಂದರೆ ಹಾಲು ಕುಡಿದು ಮತ್ತು ಸತಾಯಿಸಕ್ಕೆ ಕುಂತ್ಬಿಡ್ತಾನೆ ಫ್ರೆಂಡ್. ನೋಡಿ, ಅವನ ಜಾಗ ಅಲ್ಲಿ ಮಾಡ್ತಾನೆ ನೋಡಿ. ಈಗ ಮಿನ್ನ ಏಯ್ ಮಿನ್ನ, ನೋಡಿ ಈ ಕಡೆಯಿಂದ ಈ ಕಡೆ ಬಂದ ನೋಡ್ರಿ. ಒಳ್ಳೆ ಜಾಗ ನೋಡ್ಕೊತಾನೆ ಫ್ರೆಂಡ್ ಅವನು ಕೂತ್ಕೊಳ್ಳೋಕ್ಕೆ. ಇಲ್ಲಿ ನೋಡ್ಕೊಂತ ಕುಂದಿರ್ತಾನೆ. ನಮಗೆಲ್ಲ ಕಾಣುತ್ತಲ್ಲ, ಏನು ತಿಂತಾ ಇದ್ದಾರೋ ಏನು ಎಲ್ಲ ನೋಡ್ಕೊತ ಇಲ್ಲಿ ಕೂರ್ತಾನೆ ಮಿನ್ನು. ನೋಡಿ,
ಮಲಗೋ ಜಾಗ ಒಂದು. ಇಲ್ಲಿ ಮಲಗಿದ್ರೆ ಎಲ್ಲ ಕಾಣುತ್ತೆ, ಇಲ್ಲಿ ಕೂತ್ಕೊತಾನೆ. ನೋಡಿ ನಮ್ಮ ಕುರಿಗಳು ಬೆಳಗ್ಗೆ ಜಾವ ಹಾರನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾವೆ. ನಮ್ಮ ಮನೆಯವ್ರು ಸೊಪ್ಪು ತರಕ್ಕೆ ಹೋಗಿದ್ದಾವೆ, ತಂದು ಹಾಕೋವರೆಗೂ ಸುಮ್ಮನಿರಲ್ಲ ನೋಡಿ. ಈಗ ನಮ್ಮ ಮನೆಯವ್ರು ಅದಕ್ಕೆ ಮಾರಕ್ಕೆ ಕೊಟ್ಟು ಬಿಡಬೇಕು, ಆಗಲ್ಲ ಇದೆಲ್ಲ ಆ ಕಡೆ ಈ ಕಡೆ ಎಲ್ಲ ಕೆಲಸ ಅಂತಾರೆ. ನನಗಂತೂ ಇವು ಸಾಕಿದ್ದು ವಸ್ತು ಕೊಡೋಕ್ಕೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್. ಏನು ಮಾಡಬೇಕು ಏನು. ಇವಕ್ಕಂತೂ ಒಳ್ಳೆ ಸೊಪ್ಪು ಬೇಕು, ಈಗ ಸೊಪ್ಪು ಕೂಡ ಸಿಗ್ತಾಯಿಲ್ಲ ಫ್ರೆಂಡ್. ಇವಕ್ಕೆ ನನಗೆ ಕೊಡಬೇಕಂದ್ರೆ ಆಗಲ್ಲ ನೋಡಿ ಫ್ರೆಂಡ್. ನಾನು ತುಂಬ ಪ್ರೀತಿಯಿಂದ ಸಾಕಿದ್ದೀನಿ ನೋಡಿ ಫ್ರೆಂಡ್. ಇಬ್ಬನಿ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ ಬೆಳಗ್ಗೆ ನೋಡಿ. ಎಷ್ಟು ಚೆನ್ನಾಗಿ ಕ್ಲೈಮೇಟ್ ಇದೆ ಅಂದರೆ ಬೆಳಗಿನ ಜಾವ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಸ್ವಲ್ಪ ಟೈಮ್ ಆಗಲ್ಲ, ಬಿಸಿಲಾಗಿ ಸೆಕೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಮಂಜು ಥರ ಇದೆ ಅಂತ. ಕೆರೆನೂ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇನ್ನೂ ಬೆಳಗ್ಗೆ ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಓದಕ್ಕೆ ಕುಂತಿದ್ದೆ. ಈಗ ನೋಡಿ ಫ್ರೆಂಡ್, ಹಿಂದ್ಲಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಥರ ಮಬ್ಬು ಥರ ಕಾಣ್ತಾ ಇದೆ ನೋಡಿ. ಮೋಡ ಆಗೈತೇನೋ ಅನ್ಬೇಕು, ಮಳೆ ಬರ್ತಾಯಿತ್ತು ಅನ್ಬೇಕು. ಆ ಥರ ಇಬ್ಬನಿ ಬಿದ್ದಿದೆ ನೋಡಿ. ಎಷ್ಟು ಚೆನ್ನಾಗಿ ಇಬ್ಬನಿ ಬಿದ್ದಿದೆ ಅಂತ ಫ್ರೆಂಡ್. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಮ್ಮ ಅಂಗಳ ಪೂರ್ತಿ ಕ್ಲೀನಾಗಿದೆ, ಎಷ್ಟು ಕ್ಲೀನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟು ಎಲೆ ಬಂದಿದೆ ನೋಡಿ. ಒಂದಿನಕ್ಕೆ ಇಷ್ಟು ಬರುತ್ತೆ. ಇವು ಎಲೆ, ಈ ಗಿಡ ಮೊದಲು ಯಾವಾಗ ಕಟ್ ಮಾಡ್ತಾರೋ ಅನ್ನಂಗಾಗಿದೆ ಫ್ರೆಂಡ್. ನನಗಂತೂ ದಿನಾ ಕಸ ಹೊಡೆದು ಸಾಕಾಗ್ಬಿಡುತ್ತೆ ಇವೆಲ್ಲ. ಈಗ ಎಷ್ಟು ಕ್ಲೀನಾಗಿದೆ. ಸಂಜೆ ಅನ್ನೋಷ್ಟಲಿಗೆ ಮತ್ತೆ ಹೆಂಗಿತ್ತು ಹಾಗೆ ಆಗುತ್ತೆ ಫ್ರೆಂಡ್, ಎಲ್ಲ ಬಿದ್ದು ನೋಡಿ. ಟಾಮು ಯಾವ ಥರ ಬಂದು ಕುಂತಿದ್ದಾನೆ ಅಂತ ಬೈಸ್ಕೊಂಡು ಬಂದು ಕುಂತಿದ್ದಾನೆ ನೋಡಿ ಫ್ರೆಂಡ್. ಪಕ್ಕದ ಮನೆ ಬಟ್ಟೆ ಏನು ತಗೊಂಡೋಗಿ ಹರಿದಿದ್ದಾನಂತೆ. ಇವನಿಗೆ ಬೈತಾ ಇದ್ರು, ಬಟ್ಟೆ ಹರಿದಿದ್ದಾನೆ ಅಂತ. ಎಲ್ಲ ಬುದ್ಧಿ ಭಾಳ ಚೆನ್ನಾಗಿದೆ ಫ್ರೆಂಡ್ ಇವನಿಗೂ. ಯಾವುದೂ ಒಂದು ಸ್ವಲ್ಪ ಬೇಲಿಯಲ್ಲಿ ಏನೂ ಸರಕ್ಕನ್ನಂಗಿಲ್ಲ ನೋಡ್ರಿ. ಏನಂತ ನೋಡಿ ಮೊದಲು ಚೆಕ್ ಮಾಡಿ ಬೆನ್ನತ್ತು ಬಿಡ್ತಾನೆ. ಅಷ್ಟು ಒಳ್ಳೆ ಬುದ್ಧಿ ಇದೆ. ಏನೂ ಇಲ್ಲಿ ಬರೋಕ್ಕೆ ಕೊಡಲ್ಲ, ಒಳ್ಳೆ ಬುದ್ಧಿ ಇದೆ. ಆದರೆ ಅಲ್ಲೇನೋ ಬಟ್ಟೆ ಇದು ಮಾಡಿದ್ನಂತೆ, ಅವರು ಬೈತಾ ಇದ್ರಿ ಇವನಿಗೆ. ಸುಮ್ಮನೆ ಬಂದು ಇಲ್ಲಿ ಕುಂತಾನೆ ಸೈಲೆಂಟಾಗಿ, ಬೈತಾ ಇದಾರಂತ. ಟಾಮು ಏಯ್ ಕ್ಯಾ ಕರ್ಕ ಆಯಾ ವहाँ जाको, हाँ ओए क्या करके आया तू, हाँ टामू क्या करके आया वहाँ जाकर, फिर तुझे समीर भैया का सिकरा तू ನೋಡಿ ಫ್ರೆಂಡ್. ಈ ಇಬ್ಬನಿ ನೋಡಿದರೆ ಒಂದು ಹಾಡು ಜಾಸ್ತಿ ಬರುತ್ತೆ. ಇಬ್ಬನಿ ತಬ್ಬಿದ ಎಳೆಯರೇ ರವಿ ತೇಜ ಕಣ್ಣ ತೆರೆದು. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹಾಡೋದಕ್ಕೆ. ನೋಡಿರಿ ಫ್ರೆಂಡ್ಸ್, ನಮ್ಮ ಸಮೀರ್ ಇವತ್ತು ಬೆಳಗ್ಗೆನೇ ಮನೆ ಮೇಲೆ ಹತ್ತಿದ್ದಾನೆ. ಒಪ್ಪತ್ತಿದ್ದಾನಲ್ಲ, ಮತ್ತು ಬಿಸಿಲಾಗುತ್ತೆ, ಅದಕ್ಕೆ ಇನ್ನೂ ಬಿಸಿಲಿಲ್ದಾಗೇ ಅದು ಟಾರ್ಪಲ್ ಬಿಚ್ಚಿಬಿಡ್ತೇನೆ ಅಂತ ಹತ್ತಿದ್ದಾನೆ. ಆ ಟಾರ್ಪಲ್ಲು ಮಳೆಗಾಲದಲ್ಲಿ ಹಾಕಿದ್ದಾರಪ್ಪ. ಅದು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಭಾಳ ಮನೇಲಿ ಸೋರುತ್ತೆ ಫ್ರೆಂಡ್. ಅದಕ್ಕೆ ಟಾರ್ಪಲ್ ಹಾಕಿದ್ದೇವೆ. 2,000 ರೂಪಾಯಿ ಟಾರ್ಪಲ್ ತೆಗೆದು ಮನೆ ತುಂಬ ಆಗಿತ್ತದು. ಅದಕ್ಕೆ ಮನೆ ಈ ವರ್ಷ ಅಷ್ಟೊಂದು ಸೋರಲಿಲ್ಲ. ಈಗ ಬೇಸಿಗೆ ಬಂತಲ್ಲ ಫ್ರೆಂಡ್, ಅದು ತೆಗಿಲಿಲ್ಲ ಅಂದರೆ ಒಳಗೆ ಒಂಥರ ಸೆಕೆ ಬಂದುಬಿಡುತ್ತೆ. ಅದಕ್ಕೆ ಅದನ್ನು ತೆಗಿತಾ ಇದ್ದೀವಿ. ಅದರಲ್ಲಂತೂ ಆ ಗಿಡದ ಎಲೆ ಅಂತೂ ತುಂಬಿಟ್ಟಿದ್ದಾವೆ ಫ್ರೆಂಡ್. ಎಲ್ಲ ತೆಗೆದು ಕೆಳಗಡೆ ಸುಡಬೇಕು ಆ ಎಲೆಯನ್ನು. ಅದಕ್ಕೆ ಈಗ ಟಾರ್ಪಲ್ ತೆಗಿತಾ ಇದ್ದಾನೆ. ಎಲ್ಲೆಲ್ಲಿ ಕಟ್ಟಿದ್ನೋ ಎಲ್ಲ ಬಿಚ್ಕೊಂತ ಇದ್ದಾನೆ ಫ್ರೆಂಡ್. ಅದು ತೆಗಿಲಿಲ್ಲ ಅಂದರೆ ನಮಗೆ ಸೆಕೆಯಲ್ಲಿ ಮಲ್ಗೋಕ್ಕಾಗಲ್ಲ. ರಾತ್ರಿ ತುಂಬ ಸೆಕೆ ಬರುತ್ತೆ ಮನೆ ಮೇಲೆ. ಮನೆ ಕಡೆ ಅಂತೂ ಈಗೆಲ್ಲ ಟಾರ್ಪಲ್ಲು ಬಿಸಿಯಾಗಿ ಸೆಕೆ ಒಳಗೆ ಬರೋಕೆ ಕುಂತ್ಬಿಡುತ್ತೆ. ಈಗಲೇ ಸೆಕೆ ಶುರು ಆಗಿದೆ. ಇನ್ನು ತುಂಬ ಸೆಕೆ ಬಂದರೆ ಆಯಿತು. ಮೊದಲೇ ಫ್ಯಾನ್ ಇಲ್ಲದೆ ಇರಲ್ಲ. ಈ ಟಾರ್ಪಲ್ ಬಿಸಿ ಸೆಕೆ ಎಲ್ಲ ಬಂದರೆ ಆಯಿತು, ಆಮೇಲೆ ಮನೆ ಕುಂದರೋದೇ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಬಿಚ್ತೀನಿ ಅಂದ, ಬಿಚ್ತಾ ಇದ್ದಾನೆ ಫ್ರೆಂಡ್. ಅದ್ರ ಮೇಲಂತೂ ಎಲೆ ನೋಡ್ಬೇಕೀಗ. ನೋಡ್ರಿ ಫ್ರೆಂಡ್, ನಮ್ಮ ಟಾರ್ಪಲ್ ಮನೆ ಮೇಲಿಂದ ತೆಗೆದ್ವಿ. ನೋಡ್ರಿ ಎಷ್ಟು ದೊಡ್ಡಗಿದೆ. ನೋಡ್ರಿ ಎಷ್ಟು ಕಸ ಬಂದಿದೆ ನೋಡಿ ಫ್ರೆಂಡ್ ಮನೆ ಮೇಲೆ. ಎಷ್ಟು ಕಸ ಬರೀ ಹಂಚಿನ ಮೇಲೆ ಬೀಳ್ತಿತ್ತು. ಟಾರ್ಪಲ್ ಹಾಕಿದ್ವಿ ಅಂತ ಎಲ್ಲ ಎಲೆ ಇದರಲ್ಲೇ ಬಂದು ನೋಡ್ರಿ.
ನೋಡ್ರಿ ಈಗ ಎಷ್ಟು ಸ್ವಚ್ಛ ಕಾಣ್ತೈತಿ. ಎಲ್ಲಿ ಬಿದ್ದರೆ ಅದಕ್ಕೂ ಬೇಡ. ಸ್ವಲ್ಪ ಗಾಳಿ ಬರ್ತೈತಲ್ಲ ಹಂಚಿನ ಒಳಗಡೆ, ಸ್ವಲ್ಪ ರಾತ್ರಿ ಸ್ವಲ್ಪ ತಂಪಾಗುತ್ತೆ, ಇಲ್ಲಾಂದ್ರೆ ಇಲ್ಲ, ತುಂಬ ಶೆಕೆಯಾಗ ಕುಂತು ಬಿಡ್ತೈತೆ ಫ್ರೆಂಡ್. ಈ ಟಾರ್ಪಲ್ ಮೊದಲೇ ಬಿಸಿ ಅಲ್ಲ ಫ್ರೆಂಡ್, ಇದು ನೋಡಿ ಅದಕ್ಕೆ ತೆಗೆದ್ವಿ. ಮತ್ತೆ ಮಳೆಗಾಲದಲ್ಲಿ ಹಾಕ್ಬೇಕು ನೋಡಿ ಫ್ರೆಂಡ್. ಇದು ಹೀಗಿದೆ ನೋಡಿ ಫ್ರೆಂಡ್ ನಮ್ಮ ಮನೆ ಸ್ವಲ್ಪ ರಿಪೇರಿಗಳು. ಏನು ಮಾಡಬೇಕು, ನಾವು ಮನೆ ಕಟ್ಟಬೇಕಂತ ಭಾಳ ಪ್ರಯತ್ನ ಪಡ್ತಾಯಿದ್ದೀವಿ. ಆದರೆ ಎಲ್ಲದಕ್ಕೂ ಕಾಲ ಕೊಡು ಬರಬೇಕಲ್ಲ ಫ್ರೆಂಡ್. ಎಲ್ಲದಕ್ಕೂ ಟೈಮ್ ಬಂದ ಮೇಲೆ ಅಲ್ಲ ಆಗೋದು. ಒಂದೇ ಸತಿ ಆಗಬೇಕಂದ್ರೆ ಆಗಲ್ಲ. ಯಾವುದು ಕಷ್ಟಪಟ್ಕೊಂತ ಹೋಗಬೇಕಲ್ಲ. ಮತ್ತು ನೋಡೋಣ ಟೈಮು ಯಾವಾಗ ಬರುತ್ತೆ ಅಂತ. ದೇವರೊಂದು ಇದ್ದಾನೆ ಅಲ್ಲ, ಎಲ್ಲದೂ ಸರಿ ಮಾಡ್ತಾನೆ ದೇವರು. ಕಷ್ಟಪಟ್ಟರೆ ದೇವರು ಒಳ್ಳೆ ಕಾಲ ತರ್ತಾನೆ ಅಂತ ನಂಬಿರೋಳು ನಾನು. ನೋಡೋಣ, ದೇವ್ರ ಮೇಲೆ ಭರವಸೆ ಇಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಯಿತು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಎಲ್ಲಿಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.